ಹಾಯ್ ಗಾಯ್ಸ್, ಹೇಗಿದ್ದೀರಾ? ನಾನಿವತ್ತು ನನ್ನ ಫ್ರೆಂಡ್ ಫ್ಯಾಮಿಲಿ ಜೊತೆ ಒಂದು ಸಣ್ಣ ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಇದೊಂದು ಸಡನ್ ಡಿಸಿಷನ್ ಪ್ಲ್ಯಾನ್. ರಾತ್ರಿ ಡಿಸೈಡ್ ಮಾಡಿದ್ದು, ಬೆಳಗ್ಗೆ ಎದ್ದು ಹೊರಟಿದ್ದು. ಎಲ್ಲಿಗೆ ಹೋಗ್ತಾ ಇದ್ದೇವೆ ಅನ್ನೋ ಕುತೂಹಲ ನಿಮಗೂ ಕೂಡ ಇದೆಯಾ? ಹಾಗಾದರೆ ಈ ರೀಲ್ಸ್ನ ಕೊನೆ ತನಕ ನೋಡಿ. ಇಲ್ಲಿ ನೋಡಿ ಹೇಗೆ ಈ ಪಾಪು ನನ್ನ ಹೆಗಲ ಮೇಲೆ ಆರಾಮಾಗಿ ಮಲಗಿದೆ ಅಂತ. ಯಾರಿಗೆ ಪಾಪು ಅಂತ ಯೋಚನೆ ಮಾಡ್ತಿದ್ದೀರಾ? ಇವಳ ಹೆಸರು ನಿಶ್ವಿಕಾ ಅಂತ. ನನ್ನ ಫ್ರೆಂಡ್ ವರುಣ್ ಇದ್ದಾನಲ್ಲ, ಅವನ ಸಿಸ್ಟರ್ ಮಗಳು. ಇವನೇ ಆ ಮಹಾನುಭಾವ, ನನ್ನ ಫ್ರೆಂಡು. ಇವರು ಅವರಮ್ಮ, ಅವ್ರ ಸಿಸ್ಟರ್, ಇವ್ರ ಮಗಳೇ ಈ ನಿಶ್ವಿಕಾ. ಇವರೆಲ್ಲರನ್ನೂ ನಿಮಗೆ ಪರಿಚಯ ಮಾಡೋ ಅಷ್ಟರಲ್ಲಿ ಪಾಪ ಮಲಗಿರೋ ಪುಟ್ಟಿ ಎದ್ಬಿಟ್ಲು. ಇಲ್ಲಿಂದ ನನ್ನ ಫ್ರೆಂಡ್ ಫ್ಯಾಮಿಲಿನ ಅವ್ರ ಮನೆಗೆ ಬಿಟ್ಟು ಅದೇ ಊರಲ್ಲಿರೋ ನನ್ನ ಇನ್ನೊಬ್ಬ ಫ್ರೆಂಡನ್ನು ಕರ್ಕೊಂಡು ಸ್ಟೇಷನ್ ಸುತ್ತಾಡ್ಕೊಂಡು ಬರೋಣ ಬಾ ಅಂತ ಕರ್ಕೊಂಡು ಬಂದೆ. ನೋಡಿ ಹೇಗಿದೆ ಗೋಕಾಕ್ ರೈಲ್ವೆ ಸ್ಟೇಷನ್. ಬಾಯಿ ಮುಚ್ಕೊಂಡು ಬಾಯಿ ಇವಾಗ. ಶಾಂತಿ ಇವನೇ ನನ್ನ ಫ್ರೆಂಡ್ ವಿಶಾಲ್ ಅಂತ. ಇವನು ನಾನು PUC ಇಂದ ಫ್ರೆಂಡ್ಸು. PUC ಮುಗಿದು ಇಷ್ಟು ವರ್ಷ ಆದರೂ ಕೂಡ ಅವನ ಬಾಂಡಿಂಗ್ ಆವಾಗ ಹೇಗಿತ್ತೋ ಇವಾಗಲೂ ಕೂಡ ಹಾಗೇ ಇದೆ. ಅದರಲ್ಲಿ 1% ಕೂಡ ವ್ಯತ್ಯಾಸ ಇಲ್ಲ. ಎಕ್ಸಾಂಪಲ್ಗೆ ಈಗಲೂ ನೋಡಿ, ಚಿಕ್ಕ ಮಕ್ಕಳ ಥರ ಸ್ಟೇಷನಲ್ಲಿ ಕುಂತು ಕಬಾಬ್ ತಿಂತಾ ಇದ್ದೇವೆ. ಸಡನ್ನಾಗಿ ಸ್ಟೇಷನಲ್ಲಿ ಕಬಾಬ್ ಎಲ್ಲಿಂದ ಬಂತು ಅಂತ ಗೊತ್ತಿದ್ದೀರಾ? ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಸ್ಟೇಷನಲ್ಲಿ ಸ್ನ್ಯಾಕ್ಸ್ ತಿನ್ನೋಕ್ಕೇನಾದ್ರು ಇರಲಿ ಅಂತ ಕಬಾಬ್ನ ನಾವೇ ಹೊರಗಡೆಯಿಂದ ತಂದ್ಕೊಂಡಿದ್ವಿ. ಕಬಾಬ್ನ ತಿಂದು ಮುಗಿಸಿ ವಾಕಿಂಗ್ ಮಾಡಿ ಸಾಕಾಗಿ ಮತ್ತೆ ಮನೆ ಕಡೆಗೆ ವಾಪಸ್ ಹೋಗ್ತಾ ಇದ್ದೀವಿ. ನಾಳೆ ಬೆಳಗ್ಗೆ ಮಾರ್ನಿಂಗ್ ಬೇಗ ಹೋಗಬೇಕು ಮಚ್ಚ ಅಂತ ಹೇಳಿದ್ದಕ್ಕೆ ನನ್ನ ಫ್ರೆಂಡು, ಬಾ ಮಗ ಹಂಗಿದ್ರೆ ನಿನ್ನ ಮನೆಗೆ ಬಿಟ್ಟು ಹೋಗ್ತೀನಿ ಅಂತ ಮನೆಗೆ ಬಿಟ್ಟು ಬಾಯ್ ಬಾಯ್ ಹೇಳೋದ. ಇಲ್ಲಿಂದ ಸೀದಾ ಹೋಗಿ ಮಲಗಿದ್ದು ನಾನು ಎದ್ದಿದ್ದು ಬೆಳಗಿನ ಜಾವ 4 ಗಂಟೆಗೆ. ಬೆಳಗಿನ ಜಾವದ ಸನ್ರೈಸ್ ನೋಡ್ತಾ ಈ ಜರ್ನಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ರೀಲ್ಸಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್. ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.